ಸರ್, ಈಗ ಜೀವನದೊಳಗಡೆ ಸಮಸ್ಯೆಗಳು ಬರ್ತಾವೆ ಸರ್. ಕೆಲವು ಸಲ ನಾವು ಒಬ್ಬ ಟೀಚರ್ ಆಗಿ ಒಂದು ಮಗುವಿಗೆ ಒಂದು ಲೆಕ್ಕ ಕಲಿಸ್ಬೇಕಂದ್ರೆ ಒಂದಿನ ಕಲಿಯಲ್ಲ, 2 ದಿನ ಕಲಿಯಲ್ಲ, 3ನೇ ದಿನಕ್ಕೆ ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಅಂತ ಅದ್ರಲ್ಲಿ ಕಲಿತದೆ ಮಗು. ಆದ್ರೆ ಇಲ್ಲಿ ನಮ್ಮ ಆಧ್ಯಾತ್ಮಿಕದಲ್ಲಿ ಏನ್ ಹೇಳ್ತಾರಂದ್ರೆ, ಇಲ್ಲ ನೀವು ಜೀವನದೊಳಗಡೆ ಒಂದು ಈ ಪಾಠ ಕಲ್ತಿಲ್ಲ ಅಂದ್ರೆ ಮತ್ತೆ ಮತ್ತೆ ಆ ಪಾಠ ನಿಮ್ಗೆ ಬರ್ತಾ ಇರುತ್ತೆ. ಅಂದ್ರೆ ಒಂದೇ ತರದ ಸಮಸ್ಯೆಗಳು ಮತ್ತೆ ಮತ್ತೆ ಎದುರಿಗೆ ಬರ್ತಾನೆ ಇರುತ್ತೆ ಸರ್. ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಸರ್? ಎಸ್ ಮೇಡಮ್, ಇದು ಬಹಳ ಕರೆಕ್ಟ್ ಪ್ರಶ್ನೆ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಪದೇ ಪದೇ ಆ ಒಂದು ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಅದು ನಾವು ಕಲಿಬೇಕು ಅಂತ ಬರ್ತಾ ಇದೆ. ಇದನ್ನ ಫಸ್ಟ್ ತಿಳ್ಕೊಬೇಕಾಗಿದ್ದು ಏನು ಅಂದ್ರೆ, ಅದರಲ್ಲಿ ನಾನು ವೀಕ್ ಇದ್ದೀನಿ, ನನಗೆ ಆ ಸಮಸ್ಯೆಯನ್ನು ಎದುರಿಸೋದಕ್ಕೆ ಆಗ್ತಾ ಇಲ್ಲ. ಯಾವಾಗ ನಾನು ಸಂಪೂರ್ಣವಾಗಿ ರೆಡಿ ಆದೆ, ಆ ಸಮಸ್ಯೆ ಎದುರಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂದ್ರೆ ಆ ಸಮಸ್ಯೆ ಹೊರಟೋಗುತ್ತೆ. ಅದನ್ನ ರೆಡಿ ಮಾಡಿಸೋದಕ್ಕೆ ಆ ಸಮಸ್ಯೆ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ರಿ, ಎಲ್ಲಿವರೆಗೆ ನೀವು ಅದನ್ನ ಭೇದಿಸೋದಕ್ಕೆ ಆಗಲ್ಲಪ್ಪ ಅಂತ ಅನ್ಕೊಂತಿರೋ ಅದು ನಿಮಗೆ ಪದೇ ಪದೇ ಬದಲು ಕಾಡ್ತಾ ಇರುತ್ತೆ. ಯಾವಾಗ ಬೇಕಾದಾಗ್ಲಿ ನಾನು ಭೇದಿಸ್ತೀನಿ ಅಂತೇಳಿ ಎದುರು ನಿಂದಿರ್ತಿರೋ ಅದು ಹೊರಟೋಗ್ಬಿಡುತ್ತೆ. ದಟ್ ಈಸ್ ಲೈಫ್. ಒಂದು ಚಾಲೆಂಜ್ ಇದೇ ರೀತಿ ಕೊಡೋದು. ಯಾವ ರೀತಿ ನಾವು ಟ್ರೈನ್ ಅಪ್ ಆಗ್ತೀವಿ ಅಂದ್ರೆ, ಡಿಫ್ರೆಂಟ್ ಒಂದು ಸಮಸ್ಯೆಗಳು, ಬಗೆ ಬಗೆವಾದ ಸಮಸ್ಯೆಗಳು, ಅಂದ್ರೆ ಬೇರೆ ಬೇರೆ ವಿಧವಾದ ಸಮಸ್ಯೆಗಳು ಬಂದು ಎದುರಾಗ್ತಾವ ನಮಗೆ. ಯಾಕೆ ಅಂದ್ರೆ ನಾವು ಅದನ್ನ ಬಗೆಹರಿಸೋದು ಹೇಗೆ ಅಂತೇಳಿ ಯೋಚನೆ ಮಾಡ್ತೀವಿ, ಬಗೆಹರಿಸ್ತೀವಿ, ನಾವು ಅದ್ಭುತವಾಗಿ ಹೊರಗಡೆ ಬರ್ತೀವಿ. ಹೊರಗಡೆ ಬಂದಾಗ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಈ ತರ ಯಾವ ತರ ಎದುರಿಸ್ಬೇಕು ಅನ್ನೋ ಕಲೆ ನಮ್ಮಲ್ಲಿ ಜನರೇಟ್ ಆಗುತ್ತೆ. ದಟ್ ಈಸ್ ನಾಲೆಡ್ಜ್. ಅದು ನನ್ನ ಒಂದು ಕಲಿಕೆ. ಆ ಕಲಿಕೆ ಕಲಿಯೋ ತನಕ ನಮಗೆ ಆ ಸಮಸ್ಯೆ ಬರ್ತಾನೆ ಇರುತ್ತೆ. ಕಲಿಕೆ ಕಲ್ತ್ವಿ, ಆ ಸಮಸ್ಯೆ ಎಂಡ್. Until unless you find solution, the problem occurs every time in your life. Until you find the solution, it will come again and again, again and again, again and again. ಮತ್ತೆ 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 ಬರುತ್ತೆ. ಯಾವಾಗ ಅದಕ್ಕೆ ನಮಗೆ ಪರಿಹಾರ ಸಿಕ್ತೋ ಆ ಒಂದು ಸಮಸ್ಯೆ ಮತ್ತೆ ಬರೋಲ್ಲ. ಪರಿಹಾರ ಅದಕ್ಕೆ ಒಂದು ಏನಂತಾರಲ್ಲ, ಸಮಾಪ್ತಿ ಆಗೋದಕ್ಕೆ ಒಂದು ದಾರಿ. ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಎಸ್ ಮೇಡಮ್. ಸರ್, ಈಗ ನನಗೆ ಇದೇ ಕಾರಣಕ್ಕೆ ಈ ಸಮಸ್ಯೆ ಬಂದೈತೆ ಅಂತ ತಿಳ್ಕೊಳ್ಳೋದು ಹೆಂಗೆ ಸರ್? ಸಾಧನೆ. ಓಕೆ, ಸಾಧನೆ. ಸಾಧನೆಯಿಂದನೇ ತಿಳಿಯೋದು. ಅದಕ್ಕೆ ಏನೇ ಆಗ್ಲಿ, ನೀನು ಹೋಗು, ಕುತ್ಕೋ ಧ್ಯಾನಕ್ಕೆ, ಗಾಢವಾದ ಧ್ಯಾನದಲ್ಲಿ ಕುತ್ಕೊಂಡು ಆ ಸಮಸ್ಯೆಯನ್ನು ಅನ್ಕೋ. ಈ ಸಮಸ್ಯೆ ಬಂದಿದೆ, ಎದಕ್ ಬಂದಿದೆ, ನನಗ್ ತಿಳಿಬೇಕು ಅಂತ ಅನ್ಕೋ. ಖಂಡಿತ ನಿನಗೆ ಒಳಗಿಂದ ಉತ್ತರ ಬರುತ್ತೆ. ಆದ್ರೆ ನಾವು ಮಾಡಂಗಿಲ್ಲ ಪ್ರಯತ್ನ. ನನಗೆ ಕೂಡಕ್ಕಾಗಲ್ಲ, 10 ನಿಮಿಷನೂ ಕೂಡಕ್ಕಾಗಲ್ಲ, ಕಣ್ಣು ಮುಚ್ಚಕ್ಕಾಗಲ್ಲ. ನಾವು ಅದು ಪ್ರಯತ್ನ ಮಾಡಿದಾಗ ನಮಗೆ ಪರಿಹಾರ ಸಿಗುತ್ತೆ. ಪ್ರಯತ್ನನೇ ಮಾಡಲ್ಲ ನಾವು, ಅವಾಗ ಏನಾಗುತ್ತೆ, ಪದೇ ಪದೇ ಸಮಸ್ಯೆ ಎದುರಾಗ್ತಾನೇ ಇರುತ್ತೆ. ಎಸ್. ಅದಕ್ಕೆ ಧ್ಯಾನಿಗೆ ಸಮಸ್ಯೆಯನ್ನು ಬಗೆಹರಿಸೋದು ಬಹಳ ಸುಲಭ ಅಂತೆ. ಕಣ್ಣು ಮುಚ್ಕೊಂಡು ಒಂದ್ ಕಡೆ ಕುತ್ಕೊಂಡ ತಕ್ಷಣ ಅವನ್ ಸಮಸ್ಯೆ ಬಗೆಹರಿದೋಗ್ಬಿಡುತ್ತೆ. ಯಾಕಂದ್ರೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅವನಿಗೆ. ಅದಕ್ಕೆ ಧ್ಯಾನಿ ಬಹಳ ಅದೃಷ್ಟಶಾಲಿ. ಅವನ ಒಂದು ಎಲ್ಲಾ ಒಂದು ಸಮಸ್ಯೆಗಳಿಗೆ ಪರಿಹಾರ ಅವನಲ್ಲೇ ಇದೆ. ಕಣ್ಣು ಮುಚ್ಕೋ, ನಿನ್ನ ಪರಿಹಾರ ನಿನಗೆ ಗ್ರಾಂಟೆಡ್ ಸಿಕ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಸರ್, ಒಂದು ಕೊನೆ ಥ್ಯಾಂಕ್ ಯು. ಪ್ರಶ್ನೆ ಅನ್ಬೋದು ಇದನ್ನ. ನಮ್ಮ ಜೀವನದ ಒಂದು ಪರಮ ಉದ್ದೇಶವನ್ನ
ತಿಳ್ಕೊಬೇಕು ಅಂದ್ರೆ ಅದಕ್ಕೂ ಕೂಡ ಸಾಧನೆ ಅಂತಾನೆ ನನ್ಗೆ ಅನಿಸ್ಬಿಡ್ತು ಸರ್. ಕೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ನನ್ಗೆ ಅದೇ ಆನ್ಸರ್ ಬಂದ್ಬಿಡ್ತು. ಬರ್ತ್ ಪರ್ಪಸ್ ತಿಳ್ಕೊಬೇಕು ಅಂತ ಹೇಳ್ತಾರಲ್ಲ, ಆ ಬರ್ತ್ ಪರ್ಪಸ್ ಅನ್ನ ತಿಳ್ಕೊಳ್ಳಿಕ್ಕೆ ತಮ್ಮಿಂದ ಸ್ವಲ್ಪ ಸಂದೇಶ ಬೇಕು ಸರ್. ಮೇಡಮ್, ಒಂದು ಜೀವನದ ಉದ್ದೇಶವನ್ನು ತಿಳ್ಕೊಳ್ಳೋದಕ್ಕೆ ಧ್ಯಾನ ಮತ್ತು ಸಾಧನೆ ಒಂದು ಮಾರ್ಗ. ಹ್ಮ್ ಇನ್ನೊಂದು ಗುರು ಸಾಂಗತ್ಯ, ಇನ್ನೊಂದು ಮಾರ್ಗ. ಹ್ಮ್ ಎಸ್. ಯಾವ ಗುರು ಜೊತೆಗೆ ನೀನು ಸಾಂಗತ್ಯ ಮಾಡಿರ್ತೀಯೋ ಆ ಗುರು ಎಲ್ಲಾ ರೀತಿಯ ಪ್ರಯತ್ನ ನಿನಗೆ ಮಾಡಿಸ್ತಾನೆ. ನಿನ್ನ ಜೀವನದ ಉದ್ದೇಶ ಏನು ಅಂತ ಗೊತ್ತಾಗ್ಲಿ ಅಂತೇಳಿ ಆತ ಡೈರೆಕ್ಟ್ ಆಗಿ ಹೇಳಲ್ಲ. ಗುರು ಆತನ ಕಾರ್ಯದ ಮುಖಾಂತರ ನಿನಗೆ ತಿಳಿಸ್ಕೊಡ್ತಾ ಇರ್ತಾನೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ರೀತಿ ಅಂದ್ರೆ, ಪಿರಮಿಡ್ ಮಾಸ್ಟರ್ಸ್ಗೆ ಪತ್ರಿ ಸಾರು ಯಾವತ್ತು ನಿಮ್ಮ ಜೀವನದ ಉದ್ದೇಶ ಇದು ಅದು ಇದು ಅಂತ ಹೇಳಲಿಲ್ಲ. ಅವ್ರು ಏನ್ ಮಾಡಿದ್ರು? ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ ಅಂತಂದ್ರು. ಅಂದ್ರೆ ಅಲ್ಲಿ ಅವರು ನಮಗೆ ನಿನ್ನ ಜೀವನದ ಉದ್ದೇಶ ಇದೆ ಅಂತೇಳಿ ಸಾರಿ ಸಾರಿ ಹೇಳಿದ್ರು ಅವರು. ಅಂದ್ರೆ ಇಲ್ಲಿ ಒಂದು ಧ್ಯಾನ ಮತ್ತು ಸಾಧನೆಯಿಂದ ತಿಳ್ಕೊಳ್ಳೋದು ಒಂದು ಮಾರ್ಗವಾದ್ರೆ, ಗುರು ಸಾಂಗತ್ಯದಿಂದ ತಿಳ್ಕೊಳ್ಳೋದು ಇನ್ನೊಂದು ಮಾರ್ಗ. ಎರಡೂ ಮಾರ್ಗದಲ್ಲಿನೂ ನಾವು ನಮ್ಮ ಜೀವನದ ಉದ್ದೇಶವನ್ನು ತಿಳ್ಕೊಳ್ತೀವಿ. ನನ್ನ ಪ್ರಕಾರ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ನ ಜೀವನದ ಉದ್ದೇಶ ಏನು ಅಂದ್ರೆ ಶಾಖಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಅದಕ್ಕೋಸ್ಕರನೇ ಪಿರಮಿಡ್ ಮಾಸ್ಟರ್ಸ್ ಹುಟ್ಟು ಬಂದಿದ್ದಾರೆ. ಅದನ್ನ ಸಾಧಿಸೋದಕ್ಕೆ ಹುಟ್ಟು ಬಂದಿದ್ದಾರೆ. ಅದನ್ನ ಮಾಡಿನೇ ಖಂಡಿತವಾಗಿ ವಾಪಸ್ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್, ಚಿಕ್ಕ ಪ್ರಶ್ನೆ, ಬಟ್ ಬಹಳ ಜನರಿಗೆ Yes, yes. ಅನ್ವಯಿಸುತ್ತೆ ಸರ್ ಇದು. ಕೆಲವರು ಧ್ಯಾನ ಸಾಧನೆಗೆ ಬರ್ತಾರೆ ಸರ್, ಚೆನ್ನಾಗಿ ಧ್ಯಾನ ಸಾಧನೆನೂ ಮಾಡ್ತಾರೆ, ಅರ್ಧದಲ್ಲಿನೇ ಒಂದು ಹಿಮ್ಮುಖವಾಗಿ ಹೋಗ್ತಾರೆ ಸರ್, ಬೇರೆ ಇನ್ನೇನೋ ಕಾರಣದಿಂದ. ಆ ಅವ್ರಿಗೇನಾದ್ರೂ ಕರ್ಮ ಅಂಟುತ್ತಾ, ಅಥವಾ ಅವ್ರದ್ದು ಸಾಧನೆ ಅರ್ಧ ಮಾಡಿದ್ರು ಕೂಡ ಅವ್ರದ್ದೆಲ್ಲ ಏನಾಗುತ್ತೆ ಸರ್? ಏನಾಗುತ್ತೆ ಅವ್ರಿಗೆ? ನೋಡಿ ಮೇಡಮ್, ಇದು ಇಟ್ಸ್ ಅ ಫ್ರೀ ವಿಲ್. ಒನ್ಸ್ ಅಗೇನ್ ಹ್ಮ್ ಇಲ್ಲಿ ಸ್ವ ಇಚ್ಛೆ ಅಂತೇಳಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಹ್ಮ್ ಅವರು ಸ್ವ ಇಚ್ಛೆ ಪ್ರಕಾರ ಏನ್ ಬೇಕಾದ್ರೂ ಮಾಡ್ಬೋದು. ಧ್ಯಾನದಲ್ಲಿ ಬರ್ಬೋದು, ಧ್ಯಾನ ಸಾಧನೆ ಮಾಡ್ಬೋದು, ವಾಪಸ್ ಹೋಗ್ಬೋದು, ಏನಾದ್ರೂ ಮಾಡ್ಬೋದು. ವಾಪಸ್ ಹೋಗಿದ್ದಾರೆ ಅಂತೇಳಿ ಅವರಿಗೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಆಗ್ಲಿ, ಮೈನಸ್ ಮಾರ್ಕ್ಸ್ ಆಗ್ಲಿ ಏನು ಬೀಳಲ್ಲ. ಆದ್ರೆ ವಾಪಸ್ ಹೋದಾಗ ಅವರಿಗೆ ಮತ್ತೆ, ನಾನು ಮೊದ್ಲೇ ಹೇಳಿದೆ, ಧ್ಯಾನದಲ್ಲಿ ಇದ್ದಾಗ ಸಮಸ್ಯೆಗಳನ್ನು ಎದುರಿಸೋದು ಬಹಳ ಸುಲಭ. ಧ್ಯಾನದಿಂದ ಹ್ಮ್ ಹೊರಗೆ ಹೋದಾಗ ಸಮಸ್ಯೆಗಳನ್ನು ಎದುರಿಸೋದು ಕಷ್ಟ ಆಗುತ್ತೆ. ಹ್ಮ್ ಇಂಡೈರೆಕ್ಟ್ಲಿ ಅವರು ಧ್ಯಾನದಿಂದ ಹೊರಗೆ ಹೋದಾಗ ಅವರಿಗೆ ಈ ಒಂದು ಕಾನ್ಸಿಕ್ವೆನ್ಸಸ್ ಶಾಪವಾಗಿ ಹೊರಗೆ ಬರುತ್ತೆ. ಹ್ಮ್ ಫಸ್ಟ್ ಅವ್ರು ಧ್ಯಾನದಲ್ಲಿ ಇದ್ದಾಗ ಅವರು ಅದ್ಭುತವಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಇದ್ರು. ಧ್ಯಾನದಿಂದ ಹೊರಗೆ ಹೋದಾಗ ಆ ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ ಅಂತೇಳಿ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಅದೇ ಒಂದು ಡಿಮೆರಿಟ್ ಧ್ಯಾನದಿಂದ ಹೊರಗೆ ಹೋದಾಗ. ಮತ್ತೆ ಆ ಹೆದರಿಕೆ, ಅನಾರೋಗ್ಯವಾಗಿ ಮತ್ತೆ ವಾಪಸ್ ಧ್ಯಾನಕ್ಕೆ ಓಡಿ ಬರ್ತಾರೆ. ಹ್ಮ್ ಎಸ್. ಬಹಳಷ್ಟು ಜನ ಧ್ಯಾನವನ್ನು ಬಿಟ್ಟು ಬಹಳಷ್ಟು ಅನುಭವಿಸಿ ಅನಾರೋಗ್ಯಕ್ಕೆ ಗುರಿಯಾಗಿ ಮತ್ತೆ ವಾಪಸ್ ಧ್ಯಾನಕ್ಕೆ ಬರ್ತಾರೆ. ಹ್ಮ್ ಯಾಕಂದ್ರೆ ಗೊತ್ತಾಗುತ್ತೆ ಅವ್ರಿಗೆ, ನಾನು ಧ್ಯಾನದಲ್ಲಿ ಇದ್ದಾಗ ಯಾವ ರೀತಿ ಇದ್ದೆ, ಧ್ಯಾನ ಬಿಟ್ಟು ಹೊರಗ್ ಬಂದಾಗ ಯಾವ ರೀತಿ ಆಗಿದ್ದೀನಿ ಅಂತ ಹೇಳಿ ತಿಳ್ಕೊಂಡು ಅವರು ಮತ್ತೆ ವಾಪಸ್ ಬರ್ತಾರೆ ಧ್ಯಾನಕ್ಕೆ.